ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ನಮ್ಮ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂತ ಶ್ರೀ ಪುಟ್ಟಣ್ಣ ಅವರೇ, ಮಾಜಿ ಮೇಯರ್ ಅವರಾದಂತ ಪದ್ಮಾವತಿ ಅವರೇ, ಮಾಜಿ ಬೆಂಗಳೂರು ನಗರ ಪಾಲಿಕೆ ಸದಸ್ಯರಾದಂತ ಪದ್ಮರಾಜ್ ಅವರೇ, ವಿಷ್ಣುಮೂರ್ತಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಆತ್ಮೀಯ ಮತದಾರ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಈ ದೇಶದಲ್ಲಿ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. 7 ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಕರ್ನಾಟಕದಲ್ಲಿ 2 ಮತ್ತು 3ನೇ ಹಂತದಲ್ಲಿ ಚುನಾವಣೆ ನಡೀತದೆ. 26ನೇ ತಾರೀಕು 2ನೇ ಹಂತದಲ್ಲಿ ನಡೀತಕ್ಕಂಥ ಚುನಾವಣೆ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ. ಮೈಸೂರಿನ ಆಮೇಲೆ ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಚುನಾವಣೆ ನಡೀತಾ ಇದೆ. ಮನ್ಸೂರ್ ಅಲಿ ಖಾನ್ ಅವರನ್ನ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಯುವಕ, ವಿದ್ಯಾವಂತ, ಪ್ರಾಮಾಣಿಕತೆ ಇರತಕ್ಕಂಥ ವ್ಯಕ್ತಿ, ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿ ಲಕ್ಷಾಂತರ ಜನಕ್ಕೆ ವಿದ್ಯೆಯನ್ನ ಹಂಚತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಥವರನ್ನ ನಮ್ಮ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮನ್ಸೂರ್ ಅಲಿ ಖಾನ್ ಒಬ್ಬ ಸೆಕ್ಯುಲರ್ ವ್ಯಕ್ತಿ, ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರನ್ನ ಪ್ರೀತಿಸ್ತಕ್ಕಂಥ ಗುಣ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಒಬ್ಬ ಸೆಕ್ಯುಲರ್ ವ್ಯಕ್ತಿಯನ್ನ ನಾವು ಚುನಾವಣೆಗೆ ಈ ಕ್ಷೇತ್ರದಿಂದ ಇಳಿಸಿದ್ದೇವೆ. ದಯಮಾಡಿ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿ ಮಾಡ್ತೇನೆ. 3 ಸಾರಿ ಪಿ.ಸಿ. ಮೋಹನ್ ಅವರನ್ನ ಲೋಕಸಭೆಗೆ ಕಳಿಸಿಕೊಟ್ಟಿದ್ದೀರಿ. ಈ 3 ಸಾರಿ ನಿಮ್ಮ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಒಮ್ಮೆ ಪರಿಶೀಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ನಿಮ್ಮ ಕಷ್ಟ ಸುಖ ಕೇಳಿದಾರ? ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಮಾತಾಡಿದಾರ? ಯಾವತ್ತಾರು ಮಾತಾಡಿದಾರ? ಇವತ್ತು ಕೇಂದ್ರದಿಂದ ನಮಗೆ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಒಂದು ದಿನ 25 ಜನ
ಬಿಜೆಪಿಯಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಪಕ್ಷದಿಂದ ಒಬ್ಬರಾದ್ರೂ ಬಾಯಿ ಬಿಡ್ಲಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಕರ್ನಾಟಕದ ಜನರಿಗೆ ಅನ್ಯಾಯ ಆದಾಗ ಅನ್ಯಾಯದ ವಿರುದ್ಧ ಮಾತನಾಡ್ತಕ್ಕಂಥ ಎದೆಗಾರಿಕೆ ಇರಬೇಕಾಗ್ತದೆ, ಶಕ್ತಿ ಇರಬೇಕಾಗ್ತದೆ. ಅದಿಲ್ಲದೆ ಹೋದ್ರೆ ಅವರು ಪುಕ್ಕಲು ಜನ ನಿಮ್ಮ ಪ್ರತಿನಿಧಿ ಆಗಲಿಕ್ಕೆ ಯೋಗ್ಯತೆ ಇಲ್ಲ ಅಂತೇಳಿ ತೀರ್ಮಾನವನ್ನ ಮಾಡಬೇಕಾಗ್ತದೆ. ನೀವು ಇವತ್ತು ಬರಗಾಲ ಇದೆ, ಕುಡಿಯಕ್ಕೆ ನೀರು ತೊಂದರೆ ಇದೆ. ಕರ್ನಾಟಕಕ್ಕೆ ಕಾವೇರಿ ನೀರು ಸಿಗ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ 60% ಜನರಿಗೆ ಮಾತ್ರ. 60% ಜನರಿಗೆ ಮಾತ್ರ. ಇನ್ನು 40% ಜನರಿಗೆ ಬೋರ್ವೆಲ್ಗಳ ಮೂಲಕ ನೀರನ್ನು ಕೊಡಬೇಕಾದಂತ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ನಾನು DK ಶಿವಕುಮಾರ್ ಪಾದಯಾತ್ರೆ ಮಾಡಿ ಮೇಕೆದಾಟು ಕಟ್ಟಬೇಕು, ಅಣೆಕಟ್ಟನ್ನು ಕಟ್ಟಬೇಕು, 66 TMC ನೀರನ್ನು ಅಲ್ಲಿ ನಿಲ್ಲಿಸಬೇಕು, ಬೆಂಗಳೂರಿನ ಎಲ್ಲ ಜನರಿಗೆ ಕಾವೇರಿ ನೀರನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ವಿಚಾರ ಮಾಡಿ ಇವತ್ತು ಮೇಕೆದಾಟು ಕಟ್ಟಲಿಕ್ಕೆ ನಾವು ತಯಾರಿದ್ದೇವೆ. ನಾಳೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟರೆ ನಾಳಿದ್ದೇ ಪ್ರಾರಂಭ ಮಾಡ್ತೀವಿ. ನಾವು ಈ ಅನುಮತಿಯನ್ನು ತಡೆಯಿರ್ತಕ್ಕಂಥವ್ರು ಯಾರು? ನರೇಂದ್ರ ಮೋದಿ ಅವರ ಸರ್ಕಾರ. ಈ PC ಮೋಹನ್ ಯಾವತ್ತಾರು ಒಂದಿನ ಕೇಳಿದಾರ? ನಿಮ್ ಕಷ್ಟ ಸುಖ ಕೇಳಿದಾರ? ಇಲ್ಲಿ ಬಂದಿದಾರ? ಮತ್ತೆ ಯಾಕೆ ಓಟ್ ಹಾಕ್ತಿದೆ ಅವ್ರಿಗೆ? ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ? ನಿಮ್ಮ ಪರವಾಗಿ ಮಾತಾಡ್ತಕ್ಕಂಥ, ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಕ್ಕಂಥ, ನರೇಂದ್ರ ಮೋದಿ ಅವರಿಗೆ ಎದುರಾಗಿ ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಲೋಕಸಭೆಗೆ ಹೋಗ್ಬೇಕು ಬೇಡ? ಹೋಗ್ಬೇಕು ಅನ್ನೋದಾದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು. ಈ ಸಾರಿ ಪಕ್ಕದಲ್ಲಿ ಶೋಭಾ ಕರಂದ್ಲಾಜೆ, ಈ ಕಡೆ ಎಂತದು ತೇಜಸ್ವಿ ಸೂರ್ಯ. ನಾನು ಅಮಾವಾಸ್ಯೆ ಅಂತ ಕರೆಯೋದು ಅವನಿಗೆ. ಯಾಕಂತಂದ್ರೆ ಅವರು ಯಾವಾಗಲೂ ಕೂಡ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರು ಸೂರ್ಯ ಅಲ್ಲ, ಅಮಾವಾಸ್ಯೆ. ಯಾವತ್ತಾರು PC ಮೋಹನ್ ಇಲ್ಲಿ ಈ ಶೋಭಾ ಕರಂದ್ಲಾಜೆಗೆ ಉಡುಪಿ ಮಂಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ ಅಂತ ಕಳಿಸ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಇಲ್ಲಿ ಜನ ಏನ್ ಹೇಳ್ಬೇಕು? ಬೆಂಗಳೂರಿನವರು ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಟು ಮಂಗಳೂರು ಅಂತ ಹೇಳ್ಬೇಕು ಬೇಡ? ಹೇಳ್ಬೇಕು ಬೇಡ? ಈ ಮೋಹನಿಗೆ ಹೇಳ್ಬೇಕು ಬೇಡ? ಆ ಸೂರ್ಯನಿಗೆ ಹೇಳ್ಬೇಕು ಬೇಡ? ಹಂಗೆ ಹೇಳೋದಾದ್ರೆ ದಯಮಾಡಿ 26ನೇ ತಾರೀಕು ಮತಗಟ್ಟೆಗೆ ಹೋಗಿ ಕಾಂಗ್ರೆಸ್ಸಿನ ಚಿಹ್ನೆ ಹಸ್ತದ ಗುರುತಿಗೆ ವೋಟ್ ಹಾಕಿ ಇವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ತೇನೆ. ನೀವೆಲ್ಲ ಕಳೆದ ಸಾರಿ 136 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ರಿ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದ 10 ತಿಂಗಳಲ್ಲಿ ನಮ್ಮ ಎಲ್ಲ ಗ್ಯಾರಂಟಿಗಳನ್ನ, ನಾವು ಏನೇನು ಗ್ಯಾರಂಟಿಗಳನ್ನ ಜನರಿಗೆ ಭರವಸೆ ಕೊಟ್ಟಿದ್ದು ಆ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೇವೆ. ಮಾಡಿದ್ದೀವೋ ಇಲ್ಲ? ಶಕ್ತಿ ಯೋಜನೆ, ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋದು ಹೆಣ್ಮಕ್ಳು ಮಾಡಿದ್ದೇನೆ ಇಲ್ವೇನ್ರಮ್ಮ?
ಮಾಡಿದೀವಿ. ಅನ್ನಭಾಗ್ಯ 5 kg ಕೊಡ್ತಾ ಇದ್ರು, ಅದಕ್ಕೆ ಇನ್ನ 5 kg ಸೇರಿಸಿ 10 kg ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಬಡವರು ಯಾರು ಕೂಡ ಹಸಿದು ಮಲಗಬಾರದು, 3 ಹೊತ್ತು ಊಟ ಮಾಡಲೇಬೇಕು. ಬಡವರು ಕರ್ನಾಟಕ ಹಸಿಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಇವತ್ತು 5 kgಗೆ ಇನ್ನ 5 kg ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಅದನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ. ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್, ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. 200 ಯೂನಿಟ್ ವರೆಗೆ ಯಾರ್ಯಾರು ಖರ್ಚು ಮಾಡ್ತಾರೆ 200 ಯೂನಿಟ್ ಒಳಗಡೆ ಅವ್ರು ಯಾರು ಕೂಡ ₹1 ಸರ್ಕಾರಕ್ಕೆ ಬಿಲ್ ಕೊಟ್ಟಬೇಕಾಗಿಲ್ಲ. ಅದನ್ನು ಜಾರಿ ಮಾಡಿದ್ದೀವಿ. ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ತಿಂಗಳಿಗೆ ₹2,000, ತಿಂಗಳಿಗೆ 2,000 ಕೊಡ್ತಕ್ಕಂಥ ತೀರ್ಮಾನ ಮಾಡಿದೀವಿ. ಅದನ್ನು ಜಾರಿ ಮಾಡಿದೀವಿ. ಯುವ ನಿಧಿ, ಯಾರು ನಿರುದ್ಯೋಗಿ ಗ್ರಾಜ್ಯುಯೇಟ್ ಇರ್ತಾರೆ ಅವರಿಗೆ ತಿಂಗಳಿಗೆ ₹3,000, ಯಾರು ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ ಇರ್ತಾರೆ ಅವರಿಗೆ ₹1,500 ತಿಂಗಳಿಗೆ. ಇದನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಇವತ್ತು 1,20,00,000 ಕುಟುಂಬದವರಿಗೆ 4,000 ರಿಂದ 5,000 ಒಂದು ತಿಂಗಳಿಗೆ ಸಿಗ್ತಾ ಇದೆ. ನಾವ್ ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಬಡವರ ಕೈನಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ಬೇಕು ಅಂತೇಳಿ ಇವತ್ತು 4,000 ರಿಂದ 5,000 ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ. ಇವತ್ತು ಮುಂದಿನ ವರ್ಷಕ್ಕೂ ಕೂಡ 52,009 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ. 52, ಯಾಕಂದ್ರೆ ಬಿಜೆಪಿಯವರು ಸಿದ್ದರಾಮಯ್ಯನವರು ಈ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾವು ನಿಲ್ಸಲ್ಲ, ನಾವು ಬಿಜೆಪಿಯವರಲ್ಲ, ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋರು, ಅದಕ್ಕೋಸ್ಕರ ನಾವು ಮುಂದಿನ ವರ್ಷನೂ ಕೊಡ್ತೀವಿ, ನಾವು ಅಧಿಕಾರದಲ್ಲಿರೋವರೆಗೂ ಕೊಡ್ತೀವಿ. ಮತ್ತೆ 5 ವರ್ಷದ ನಂತರ ನಮಗೆ ಅಧಿಕಾರ ಕೊಟ್ರೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸ್ತೀವಿ. ಬಿಜೆಪಿಯವರೇ, ನಿಮ್ ತರ ನಾವು ಲೂಟಿ ಹೊಡೆಯಕ್ ಬಂದಿಲ್ಲ. ಯಾರು ಬಡವರಿದ್ದಾರೆ, ಯಾರು ಹೊಟ್ಟೆಗಿಲ್ಲ, ಯಾರು ಕಾರ್ಮಿಕರಿದ್ದಾರೆ, ಯಾರು ಹಿಂದುಳಿದವರಿದ್ದಾರೆ, ಯಾರು ದಲಿತರಿದ್ದಾರೆ, ಯಾರು ಅಲ್ಪಸಂಖ್ಯಾತರಿದ್ದಾರೆ, ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನು ನಂಬಿ, ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಡಿ. ಈ ಸಾರಿ ಬದಲಾವಣೆ ಮಾಡಿ. ನನಗನ್ಸುತ್ತೆ, ನಾನು ರಾಜ್ಯದ ಅನೇಕ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದೀನಿ, ಎಲ್ಲ ಕಡೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ನರೇಂದ್ರ ಮೋದಿಯವರ ಗಾಳಿ ಇಲ್ಲ, ಬಿಜೆಪಿ ಗಾಳಿ ಇಲ್ಲ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಇವರು ಬಿಜೆಪಿ ಅಭ್ಯರ್ಥಿಗಳಿದ್ದಾರಲ್ಲ, ಇವರು ಮುಖ ಇಲ್ಲ. ನರೇಂದ್ರ ಮೋದಿ ತೋರಿಸಿ ಓಟ್ ತಗೋತೀವಿ, ನರೇಂದ್ರ ಮೋದಿ ತೋರಿಸಿ ಓಟ್ ತಗೋತೀವಿ. ನರೇಂದ್ರ ಮೋದಿಲೇ ಸೌಕಲ್ ನಾಣ್ಯ ಹಾಕ್ಬಿಟ್ಟಿದ್ದಾರೆ. ಅದರಿಂದ ಅವರಿಗೆ ಓಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ನೀವೆಲ್ಲರೂ ಕೂಡ ಈ ಸಾರಿ ತೀರ್ಮಾನ ಮಾಡಬೇಕು, ಮನ್ಸೂರ್ ಅಲಿ ಖಾನ್ಗೆ ಓಟ್ ಹಾಕ್ಬೇಕು. ಆಶೀರ್ವಾದ ಮಾಡಿ ಈ ಸಾರಿ. ನಾವು ನಿಮ್ ಜೊತೆಗಿರ್ತೀವಿ, ನಿಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗ್ತೀವಿ, ನಿಮಗೆ ಸ್ಪಂದಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಾಳೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರಿ, ನಾಳಿದ್ದು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.